ತುಂಬಾ ಸಾಫ್ಟಾಗಿ ತೆಳ್ಳಗೆ ಪರ್ಫೆಕ್ಟಾಗಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲವೂ ಅಳತೆ ಪ್ರಕಾರ ಪರ್ಫೆಕ್ಟಾಗಿ ಟಿಪ್ಸೊಂದಿಗೆ ಶೇರ್ ಮಾಡಿದ್ದೀನಿ. ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೋಬೇಕು, ಹಾಗೆ ಬೇಳೆ ಹೇಗೆ ಬೇಯಿಸ್ಕೋಬೇಕು, ಹೂರ್ಣ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಅಳತೆಗೆ ಅಂತ ಗ್ಲಾಸ್ ಅಥವಾ ಕಪ್ಪನ್ನು ಬಳಸಿ ನಾನಿಲ್ಲಿ ಈ ಗ್ಲಾಸ್ನಲ್ಲಿ 2 ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋಣ. ಉಪ್ಪು ಕಂಪಲ್ಸರಿ ಹಾಕ್ಕೊಳ್ಬೇಕು, ಇಲ್ಲ ಟೇಸ್ಟ್ ಬರೋದಿಲ್ಲ ಒಬ್ಬಟ್ಟು. ನೋಡಿ 1/2 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಒಂದೇ ಸಲ ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಪೂರಿಗಿಂತ ಹಿಟ್ಟು ಇನ್ನೂ ಸಾಫ್ಟಾಗಿ ತೆಳ್ಳಗಿರಬೇಕು. ನೋಡಿ ಈ ರೀತಿ ನೀರು ಹಾಕಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸಣ್ಣ ಟೀ ಗ್ಲಾಸ್ ಬರುತ್ತಲ್ಲ, ಅದ್ರ ತುಂಬ ಆಯಿಲ್ ಪಕ್ಕಕ್ಕೆ ಇಟ್ಕೊಳ್ಳಿ ತೆಗೆದು. ಅದರಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳೋಣ. ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಪೇಪರ್ ಥರ ನೀವೆಷ್ಟೇ ತೆಳ್ಳಗೆ ತಟ್ಟಿದ್ರೂ ಆಗ ಕಿತ್ತೋಗೋದಿಲ್ಲ. ನೋಡಿ ಸುಮಾರು ಒಂದು 2-3 ನಿಮಿಷ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ನಾದ್ಕೊಂಡು ಮತ್ತೆ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಬೇಕು. ಮತ್ತೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮತ್ತೆ ಇನ್ನೊಂದು 2-3 ನಿಮಿಷ ನಾದ್ಕೊಳ್ತೀನಿ. ಒಬ್ಬಟ್ಟಿಗೆಲ್ಲ ನಮಗೆ ಮೇಲೆ ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಬಂದಿರುತ್ತೋ ಒಳಭಾಗ ಸಹ ಅಷ್ಟೇ ಸಾಫ್ಟಾಗಿ ಇರಬೇಕು. ಮತ್ತೆ ಇನ್ನೊಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸುಮಾರು ಇಲ್ಲಿ ನಾನು ಟೋಟಲಾಗಿ 5-6 ನಿಮಿಷಗಳ ಕಾಲ ಈ ರೀತಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ನೀವು ಸ್ವಲ್ಪ ಹಿಟ್ಟನ್ನು ಅರ್ಧ ಮಾಡಿ ನೋಡಿದ್ರೂ ಒಳಭಾಗನೂ ಇಷ್ಟೇ ಸಾಫ್ಟಾಗಿ ಇರಬೇಕು. ಅದರಿಂದನೇ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಕೊನೆಯದಾಗಿ ಉಳಿದಿರೋ ಅಂಥ ಎಣ್ಣೆನ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಎಲ್ಲವೂ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಹಾಕಿ ಇದನ್ನು ಮುಚ್ಚಿಡಿ. ಮಿನಿಮಮ್ 1 ಅವರ್ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ 2 ಕಪ್ ಮೈದಾಗೆ ನಾವು 1.5 ಕಪ್ ಆಗುವಷ್ಟು ಬೇಳೆನ ತಗೊಂಡಿದ್ದೀನಿ. ಪರ್ಫೆಕ್ಟಾಗಿ ಆಗುತ್ತೆ. ಹೂರ್ಣ ಉಳಿಯೋದು ಅಥವಾ ಹಿಟ್ಟು ಉಳಿಯೋದು ಆ ರೀತಿ ಆಗೋದಿಲ್ಲ. 1.5 ಕಪ್ ಆಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಇದಕ್ಕೆ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಟೈಮ್ ಇಲ್ಲ ಅನ್ನೋರು ನೀವು ಇಮಿಡಿಯೇಟಾಗಿ ಮಾಡ್ಕೋಬೋದು. ಆದರೆ ಈ ರೀತಿ ನೆನೆಸಿ ಮಾಡೋದ್ರಿಂದ ಬೇಳೆ ಬೇಗ ಬೇಯುತ್ತೆ, ಹಾಗೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅಂತ. ನೋಡಿ ಈ ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಅಳತೆ ಅಂತ ಏನಿಲ್ಲ, ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಟ್ಕೋಬೋದು. ಬೇಳೆಗಿಂತ ಜಾಸ್ತಿನೇ ಇರಬೇಕು. ನಾನು ಸುಮಾರು 5 ಗ್ಲಾಸ್ ಆಗುವಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಈಗ ಕಾದಿರೋ ನೀರಿಗೆ ಬೇಳೆನ ಹಾಕಿ ಬೇಯೋದಕ್ಕೆ ಬಿಡೋಣ. ಕೆಲವೊಬ್ಬರು ಕುಕ್ಕರಲ್ಲಿ ಇಟ್ಬಿಡ್ತೀರ ಬೇಗ ಆಗುತ್ತೆ ಅಂತ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಾವು ಪಾತ್ರೆಯಲ್ಲಿ ಮಾಡಿದ್ರೇ ನಮಗೆ ಆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ. ನೋಡಿ ಈ ರೀತಿ ನೊರೆ ಬರುತ್ತಲ್ಲ, ಅದನ್ನು ತೆಗೆದು ಸೈಡ್ಗೆ ಹಾಕ್ಬಿಡಿ. ಆಗಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು ಬೇಳೆ ಬೆಂದಿದೆಯಾ ಅಂತ. ನಾನೀಗ ಒಂದು ಬೇಳೆನ ನೋಡಿ ಪ್ರೆಸ್ ಮಾಡಿ ನೋಡಿದ್ರೆ ಹಾಗೆ ಕಟ್ಟಾಗ್ತಿದೆ ಅಷ್ಟೇ. ಇನ್ನೊಂದು ಚೂರು ಬೇಯಬೇಕು. ಇನ್ನೊಂದು 3-4 ನಿಮಿಷ ಬಿಟ್ಟು ತೋರಿಸ್ತಿದ್ದೀನಿ. ನೋಡಿ ಬೇಳೆನ ನಾವು ಹಿದಕಿದಾಗ ಈ ರೀತಿ ಪೌಡರ್ ಫಾರ್ಮಲ್ಲಿ ಬರಬೇಕು. ಆ ರೀತಿ ಬಂದರೆ ನಮಗೆ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇದಕ್ಕಿಂತ ಹೆಚ್ಚಿಗೆ ಬೇಯಿಸೋದಕ್ಕೂ ಹೋಗಬಾರ್ದು, ನಮಗೆ ಹೂರ್ಣ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ನೋಡಿ ರಸಮ್ಗೆ ಅಂತ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಪಾತ್ರೆಯಲ್ಲಿ ಬೇಳೆನೂ ಸಹ ಹಾಕ್ತೀನಿ. ಅದರಲ್ಲಿ ಎಕ್ಸಸ್ ವಾಟರ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ. ಈಗ 6 ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಸೈಡ್ಗೆ ಇಟ್ಕೊಳ್ಳೋಣ. ಅದು ಒಬ್ಬಟ್ಟು ರಸಮ್ಗೆ. ನೋಡಿ ಈಗ ಪಾತ್ರೆ ಇಟ್ಟು ನೋಡಿ ನೀರಿನ ಅಂಶ ಏನೂ ಇರಬಾರ್ದು ಆ ಬೇಳೆಯಲ್ಲಿ. ನೋಡಿ ಒಂದು 5 ನಿಮಿಷ ಬಿಟ್ಟರೆ ನಿಮಗೆ ಈ ರೀತಿ ಕಂಪ್ಲೀಟ್ ಡ್ರೈ ಆಗುತ್ತೆ. ಈಗ ಈ ಬೇಳೆನ ಹಾಕ್ಕೊಂಡು
1.5 ಕಪ್ ಬೇಳೆಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಕುಟ್ಟಿರೋ ಅಂಥ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನಾನು ಒಬ್ಬಟ್ಟು ಜೊತೆಗೆ ಕಾಯಿ ಹಾಲು ಮಾಡೋದ್ರಿಂದ ಸ್ವೀಟಿನ ಪ್ರಮಾಣ ಪರ್ಫೆಕ್ಟಾಗಿತ್ತು. ಕಾಯಿ ಹಾಲು ಮಾಡಲ್ಲ ಅನ್ನೋರು ಇನ್ನೊಂದು 1/4 ಕಪ್ ಎಕ್ಸ್ಟ್ರಾ ತೊಗೊಳ್ಳಿ. 1 ಕಪ್ ಬೆಲ್ಲ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ, ಆಲ್ರೆಡಿ ನಾವು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ಬೆಲ್ಲ ಜಸ್ಟ್ ಮೆಲ್ಟ್ ಆದರೆ ಸಾಕು. ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಆಲ್ರೆಡಿ ನಿಮಗೆ 3 ನಿಮಿಷಕ್ಕೆಲ್ಲ ಬೆಲ್ಲ ಕರಗ್ತಾ ಇದೆ. ಈಗ ಬೆಲ್ಲ ಮೆಲ್ಟ್ ಆಗಿದ ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೊಬಿಡಿ. ನಂತರ 1 ಕಪ್ ಆಗೋಷ್ಟು ತುರಿದಿರೋ ಅಂಥ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಕಾಯಿನ ಸೇರಿಸ್ಕೊಳ್ಳಿ. ನೋಡಿ, ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. 1 ಕಪ್ ಕಾಯಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಹಸಿ ಕಾಯಲ್ಲೂ ನೀರಿನ ಅಂಶ ಯಥೇಚ್ಛವಾಗಿರೋದ್ರಿಂದ ನೀವು ಜಾಸ್ತಿ ಹಾಕ್ಬಿಟ್ರೆ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ನಾನು ಹೇಳ್ದಾಗೆ 1.5 ಕಪ್ ಬೇಳೆ, 1.5 ಕಪ್ ಬೆಲ್ಲ, 1 ಕಪ್ ಆಗೋಷ್ಟು ಕಾಯಿ ಆದರೆ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ತಿರ್ಬೇಕಾದ್ರೆ ಆಗಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ರುಬ್ಕೊಳ್ಳಿ. ಆಗ ಮೇಲೆ ಇರೋಂಥ ಬೇಳೆನೂ ಸಾಫ್ಟಾಗಿ ರುಬ್ಕೊಳ್ಬೋದು. ನೋಡಿ, ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಉಂಡೆ ಆರಾಮಾಗಿ ಕಟ್ಬೋದು. ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು. ಈ ಹೂರ್ಣನ ಟೇಸ್ಟ್ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡೋರಾದರೆ ಬೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಸ್ವೀಟ್ ಪ್ರಮಾಣ ನೋಡಿಕೊಂಡು. ನೋಡಿ, ನಾನಿಲ್ಲಿ ಹಿಟ್ಟನ್ನು 2 ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ. 2 ಗಂಟೆ ಟೈಮ್ ಇಲ್ಲ ಅನ್ನೋರು ಮಿನಿಮಮ್ 1 ಅವರ್ ಆದರೂ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಹಿಟ್ಟು ಹೂರ್ಣ 2 ರೆಡಿ ಇದೆ. ಈಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆನ ಸವರ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ಅಂತ. ಎಣ್ಣೆಯಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ, ಆ ಎಣ್ಣೆನೇ ಈ ತಟ್ಟೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ಅದೇನು ವೇಸ್ಟ್ ಆಗೋದಿಲ್ಲ. ನೋಡಿ, ಮೈದಾ ಹಿಟ್ಟಿಗಿನ್ನ ಹೂರ್ಣದ ಉಂಡೆ ಜಾಸ್ತಿ ಇರಬೇಕು. ಅಂದರೆ ಯಾವಾಗಲೂ ಹೂರ್ಣ ಎಷ್ಟು ತಗೊಳ್ತೀವೋ ಅದರಲ್ಲಿ ಅರ್ಧದಷ್ಟು ಮೈದಾ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಮಧ್ಯಭಾಗನ ಮೊದಲಿಗೆ ಪ್ರೆಸ್ ಮಾಡ್ತಾ ಬರಬೇಕು. ಯಾಕೆ ಅಂದರೆ ಒಳಗಡೆ ಹೂರ್ಣ ಇವನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಸುತ್ತ ಮೈದಾ ಇರುತ್ತೆ, ಮಧ್ಯಭಾಗ ಮಾತ್ರ ಹೂರ್ಣ ಇರುತ್ತೆ. ಈ ಪ್ರಾಬ್ಲಮ್ ತುಂಬ ಜನ ಫೇಸ್ ಮಾಡ್ತೀರಾ. ವಿಡಿಯೋನ ಹಿಂದೆ ಹೋಗಿ ಕರೆಕ್ಟಾಗಿ 1-2-3 ಸಲ ನೋಡಿ, ನಿಮಗೆ ಅರ್ಥ ಆಗಿಬಿಡುತ್ತೆ. ನೋಡಿ, ಎಡ್ಜಸ್ಸಲ್ಲೂ ಹೂರ್ಣ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ. ಪೇಪರ್ ರೀತಿ ಎಷ್ಟೇ ತೆಳ್ಳಗೆ ತಟ್ಟಿದ್ರೂ ಎಲ್ಲೂ ಕಿತ್ತೋಗೋದಿಲ್ಲ. ನೋಡಿ, ನಾನು ಹೆಂಚನ್ನ ಕಾಯಕ್ಕಿಟ್ಟಿದ್ದೆ, ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು 2 ಕಡೆ ಮೀಡಿಯಮ್ ಫ್ಲೇಮಲ್ಲೇ ಇವನ್ನಾಗಿ ಬೇಯಿಸ್ಕೊಳ್ತಾ ಬರಬೇಕಾಗತ್ತೆ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿಬಿಟ್ರೆ ನಿಮಗೆ ಸಾಫ್ಟಾಗಿ, ನೋಡಿ, ಆ ಮೈದಾ ಅನ್ನೋದು ಜಸ್ಟ್ ಪೇಪರ್ ಥರ ಒಂದು ಲೇಯರ್ ಬಂದಿದೆ ಅಷ್ಟೇ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, 2 ಕಡೆ ಈ ರೀತಿ ಇವನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಸಾಫ್ಟಾಗಿರೋ ಅಂಥ ಒಬ್ಬಟ್ಟು ರೆಡಿ ಇದೆ. ಈಗ ಅಗಲವಾಗಿರೋ ಅಂಥ ಒಂದು ಬಾಳೆ ಎಲೆನೋ ಅಥವಾ ಒಂದು ಪ್ಲೇಟೋ ತೊಗೊಂಡು ಇದನ್ನು ಮೇಲೆ ಹಾಕಿ ಒಂದ್ರ ಮೇಲೆ ಒಂದು ಹಾಕಿದ್ರೆ ಅಂಟು ಬಿಡುತ್ತೆ. ಬಿಸಿ ಎಲ್ಲ ಕಂಪ್ಲೀಟಾಗಿ ಆರೋವರೆಗೂ ಒಂದ್ರ ಮೇಲೆ ಒಂದು ಹಾಕಬಾರ್ದು. ನೋಡಿ, ಇನ್ನೊಂದು ಒಬ್ಬಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲವೂ ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂತು. ನಾನು ಹೇಳಿರೋ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೂ ಸಹ ಇಷ್ಟೇ ಸಾಫ್ಟಾಗಿರೋವಂಥ ಒಬ್ಬಟ್ಟು ರೆಡಿ ಮಾಡಿಬಿಡ್ಬೋದು. ನೋಡಿ, ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಎಲ್ಲ ಹಾಕಿ ಸರ್ವ್ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಹಾಗೆ ಆ ಮೈದಾನೂ ಅಷ್ಟೇ ಪೇಪರ್ ರೀತಿಲಿ ಒಂದು ಲೇಯರ್ ಎಷ್ಟು ಸಾಫ್ಟಾಗಿದೆ ಅಂತ ನಾನು ತೋರಿಸ್ತೀನಿ ರೀ. ನೆಕ್ಸ್ಟು ಸ್ವೀಟಿನ ಪ್ರಮಾಣ ಆಗಲಿ ಎಲ್ಲವೂ ಪರ್ಫೆಕ್ಟಾಗಿತ್ತು. ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಯಾವ ರೀತಿ ಬಂತು ಅಂತ. ನೋಡಿ, ಒಬ್ಬಟ್ಟು ಎಷ್ಟು ತೆಳ್ಳಗಿದೆ ಅಂತ ನೀವು ನೋಡ್ಬೋದು. ಇವತ್ತೇ ನಿಮ್ಮನೇಲೂ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ಲಂಚ್ ಬಾಕ್ಸ್ ರೆಸಿಪಿ, ಕ್ವಿಕ್ ರೆಸಿಪೀಸ್, ಇನ್ಸ್ಟೆಂಟ್ ದೋಸಾ ರೆಸಿಪೀಸ್ ಎಲ್ಲವೂ ಇದೆ. ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನೂ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.